ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಇರುವೆಗಳಿಂದ ಉಂಟಾಗುತ್ತಿರೋ ತೊಂದರೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಗಾರ್ಡನ್ನಲ್ಲಿ ಇರುವೆಗಳು ಜಾಸ್ತಿ ಆದರೆ ಗಿಡದ ಬೇರುಗಳಿಗೆ, ಎಳೆಯ ಚಿಗುರು, ಮೊಗ್ಗುಗಳಿಗೆ ತೊಂದರೆ ತಪ್ಪಿದ್ದಲ್ಲ. ಈ ಇರುವೆಗಳ ಸಹಕಾರದಿಂದಲೇ ಅಫಿಡ್ಸ್, ಮೀಲಿಬಗ್ಸ್ಗಳ ಬೆಳವಣಿಗೆ ಹೆಚ್ಚಾಗುತ್ತೆ. ಈ ಇರುವೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾನು ಸಾವಯವ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಕೆಮಿಕಲ್ ಮೆಥಡ್ಸನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲಿಗೆ ಈ ಇರುವೆಗಳನ್ನು ತಡೆಗಟ್ಟೋದಕ್ಕೆ 3 ಅತ್ಯಂತ ಪರಿಣಾಮಕಾರಿಯಾದ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ವಿಧಾನದಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ, ಆಮೇಲೆ ಖಾರ ಇರುವಂತಹ ಹಸಿರು ಮೆಣಸಿನಕಾಯಿ. ಇವೆರಡನ್ನು ನೀವು ಚೆನ್ನಾಗಿ ಕುಟ್ಟಬೇಕು, ಅಂದರೆ ಕ್ರಷ್ ಮಾಡಬೇಕು. ಇದನ್ನು 1 ಲೀಟರ್ ನೀರಿಗೆ ನೀವು ಮಿಕ್ಸ್ ಮಾಡಬೇಕು. ನಂತರ ಒಂದು ತೆಳುವಾದ ಬಟ್ಟೆಯನ್ನು ಉಪಯೋಗಿಸಿ ಇದನ್ನು ಸೋಸ್ಕೊಂಡು ಒಂದು ಸ್ಪ್ರೇಯರ್ಲಿ ಹಾಕಿ ಇರುವೆಗಳು ಬರುವಂತಹ ಜಾಗದಲ್ಲಿ ಸ್ಪ್ರೇ ಮಾಡಿದರೆ ಇರುವೆಗಳು ಬರೋದೇ ಇಲ್ಲ. ಈಗ ಎರಡನೇ ವಿಧಾನ ಯಾವುದು ಅನ್ನೋದನ್ನ ನೋಡೋಣ ಬನ್ನಿ. ಇದಕ್ಕಾಗಿ ನಿಮಗೆ ಬೇಕಾಗಿರುವಂಥದ್ದು ಒಂದು ಅರ್ಧ ಚಮಚದಷ್ಟು ಕ್ರಷ್ ಮಾಡಿರುವಂತಹ ಬೆಳ್ಳುಳ್ಳಿ, ಅಥವಾ ಇದಕ್ಕಾಗಿ ನೀವು ಬೆಳ್ಳುಳ್ಳಿ ಪೌಡರ್ನ ಕೂಡ ಉಪಯೋಗಿಸಬಹುದು. ಆಮೇಲೆ 3 ಚಮಚ ವೈಟ್ ವಿನೆಗರ್, ಆಮೇಲೆ ಅರ್ಧ ಚಮಚ ದಾಲ್ಚಿನ್ನಿ ಚಕ್ಕೆಯ ಪುಡಿ. ಈಗ ಇನ್ನೊಂದು ಇಂಗ್ರೀಡಿಯೆಂಟ್ ಅಂದರೆ 1 ಚಮಚ ರೆಡ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ. ಇವೆಲ್ಲವನ್ನು ನೀವು ಏನು ಮಾಡಬೇಕು ಅಂದರೆ 1 ಲೀಟರ್ ವಾರ್ಮ್ ವಾಟರ್, ಅಂದರೆ ಬಿಸಿಯಾದ ನೀರಿಗೆ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದ ನಂತರ ಒಂದು ತೆಳುವಾದ ಬಟ್ಟೆಯನ್ನು ಉಪಯೋಗಿಸಿ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳಿ, ಅಂದರೆ ಸೋಸ್ಕೊಳ್ಳಿ. ಈಗ ನಿಮ್ಮ ಸೊಲ್ಯೂಷನ್ ರೆಡಿಯಾಗಿದೆ. ನೀವು ಇದನ್ನು ಏನು ಮಾಡಬೇಕಂದ್ರೆ ಒಂದು ಸ್ಪ್ರೇಯರ್ಲಿ ಹಾಕಿ ಇರುವೆಗಳು ಬರುವಂತಹ ಜಾಗದಲ್ಲಿ ಎಲ್ಲ ಕಡೆ ನೀವು ಇದನ್ನ ಸ್ಪ್ರೇ ಮಾಡಬೇಕು. ಇರುವೆಗಳ ಗೂಡು ಎಲ್ಲಿದೆ ನೋಡಿಬಿಟ್ಟು ಅದ್ರ ಮೇಲೂ ನೀವು ಇದನ್ನ ಸ್ಪ್ರೇ ಮಾಡಬೇಕು. ಹೀಗೆ ಮಾಡೋದ್ರಿಂದ ಇರುವೆಗಳು ಮತ್ತೆ ಈ ಜಾಗಕ್ಕೆ ಬರೋದೇ ಇಲ್ಲ. ಅಗತ್ಯ ಬಿದ್ದರೆ ನೀವು ಆಗಾಗ ಇದನ್ನ ಮತ್ತೆ ರಿಪೀಟ್ ಮಾಡ್ತಾ ಇರಬಹುದು. ಈಗ ಅತ್ಯಂತ ಪರಿಣಾಮಕಾರಿಯಾದ 3ನೇ ವಿಧಾನ ಯಾವುದು ಅಂತಂದ್ರೆ ಆಸ್ಪಿರಿನ್ ಮೆಥಡ್. ಇದಕ್ಕಾಗಿ ನೀವು 2 ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ಬೇಕು. ಇದು ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ಇರುತ್ತೆ. ಇದನ್ನ ಚೆನ್ನಾಗಿ ಪುಡಿ ಮಾಡಿ ಇದನ್ನು ನೀವು ಅರ್ಧ ಲೀಟರ್ ಬಿಸಿಯಾದ ನೀರು, ಅಂದರೆ ವಾರ್ಮ್ ವಾಟರ್ಗೆ ಸೇರಿಸಬೇಕು. ಇದರ ಜೊತೆಯಲ್ಲೇ 1 ಚಮಚ ವೈಟ್ ವಿನೆಗರ್ನ ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದ ನಂತರ ಈ ಸೊಲ್ಯೂಷನ್ನ ಒಂದು ಸ್ಪ್ರೇಯರ್ಲಿ ಹಾಕಿ ಈ ಇರುವೆಗಳು ಬರುವಂತಹ ಜಾಗದಲ್ಲಿ ಅಥವಾ ಇರುವೆ ಗೂಡುಗಳಿಗೆ ಅಥವಾ ಗಿಡಗಳಿಗೂ ಕೂಡ ನೀವು, ಅಂದರೆ ಎಲ್ಲಿ ಇರುವೆಗಳು ಬಂದಿರ್ತವೆ ಆ ಗಿಡಗಳಿಗೆ ನೀವು ಇದನ್ನ ಸ್ಪ್ರೇ ಮಾಡಬಹುದು. ಹೀಗೆ ಮಾಡೋದ್ರಿಂದ ಖಂಡಿತವಾಗಿಯೂ ಇರುವೆಗಳು ಈ ಕಡೆ ಸುಳಿಯೋದಿಲ್ಲ. ಇವಿಷ್ಟೇ ಅಲ್ಲದೆ ಈ ಇರುವೆಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೂ ಅನೇಕ ವಿಧಾನಗಳಿದ್ದಾವೆ. ಇವೆಲ್ಲವನ್ನ ನಾನು 1 by 1 ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಇದ್ರ ಜೊತೆಯಲ್ಲಿ ಕೆಮಿಕಲ್ ಮೆಥಡ್ ಅನ್ನ ಕೂಡ ತಿಳಿಸ್ತೀನಿ. ಈ ಎಲ್ಲ ವಿಧಾನಗಳಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಫಾಲೋ ಮಾಡಬಹುದು. ಇದರಿಂದ ಇರುವೆಗಳನ್ನ ನೀವು ನಿಮ್ಮ ತೋಟದಲ್ಲಿ, ಮನೆಗಳಲ್ಲಿ ಖಂಡಿತವಾಗಿಯೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಮೊದಲನೇ ಮೆಥಡ್ ಅಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಚಾಕ್ ಪೀಸ್ ಅಥವಾ ಚಾಕ್ ಪೌಡರ್. ಈ ಚಾಕ್ ಪೀಸ್ನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಇದು ಇರುವೆಗಳಿಗೆ ತುಂಬ ತೊಂದರೆಯನ್ನು ಕೊಡುತ್ತೆ. ಆದ್ದರಿಂದ ಈ ಇರುವೆಗಳನ್ನ ಓಡಿಸ್ಲಿಕ್ಕೆ ನೀವೇನು ಮಾಡಬೇಕು ಅಂದರೆ ಚಾಕ್ ಪೀಸ್ನಿಂದ ನಿಮ್ಮ ಪಾಟ್ ಅಥವಾ ಗಿಡದ ಸುತ್ತ ಒಂದು ಗೆರೆಯನ್ನು ಎಳೀರಿ, ಅಥವಾ ಈ ಚಾಕ್ ಪೌಡರ್ನ ಅದರ ಸುತ್ತ ಸ್ಪ್ರಿಂಕಲ್ ಮಾಡಿದರೆ ಸಾಕು, ಇರುವೆಗಳು ಹತ್ತಿರ ಬರೋದಿಲ್ಲ. ಎರಡನೇ ಮೆಥಡ್ನಲ್ಲಿ ಉಪ್ಪು ಅಥವಾ ಸಾಲ್ಟನ್ನು ಇರುವೆಗಳು ಬರುವ ಜಾಗದಲ್ಲಿ ಅಥವಾ ಪಾಟ್ನ ಸುತ್ತ ಸ್ಪ್ರಿಂಕಲ್ ಮಾಡಬೇಕು. ಆದರೆ ಈ ಉಪ್ಪನ್ನು ನೀವು ಮಣ್ಣಿಗೆ ಸೇರಿಸೋದು ಬೇಡ, ಇದರಿಂದ ಗಿಡಕ್ಕೆ ತೊಂದರೆ ಆಗುತ್ತೆ. 3ನೇ ಮೆಥಡ್ ಅಂತಂದರೆ ಚಿಲ್ಲಿ ಪೌಡರ್ ಅಥವಾ ಮೆಣಸಿನ ಪುಡಿ. ಇದನ್ನು ನೀವು ಗಿಡದ ಸುತ್ತ ಸ್ಪ್ರಿಂಕಲ್ ಮಾಡಬೇಕು ಅಥವಾ ಇರುವೆಗಳು ಬರುವಂಥ ಜಾಗದಲ್ಲಿ ಹಾಕಬೇಕು. ಹೀಗೆ ಮಾಡೋದ್ರಿಂದ ಇರುವೆಗಳು ಹತ್ತಿರ ಬರೋದಿಲ್ಲ. ಇದನ್ನು ಬೇಕಿದ್ರೆ ನೀವು ಗಿಡದ ಸುತ್ತಲೂ ಇರುವಂತಹ ಮಣ್ಣಿನ ಮೇಲ್ಪದರಕ್ಕೆ ಸೇರಿಸಬಹುದು. ಈಗ ನಾನು ಹೇಳ್ತಾ ಇರುವಂತಹ 4ನೇ ಮೆಥಡ್ ಪೆಪ್ಪರ್ ಪೌಡರ್ ಅಥವಾ ಕರಿ ಮೆಣಸಿನ ಪುಡಿ. ಇದನ್ನು ನೀವು ಉಪಯೋಗಿಸೋದ್ರಿಂದ ಕೂಡ ಇರುವೆಗಳು ಹತ್ತಿರ ಬರೋದಿಲ್ಲ. ಇದನ್ನೇ ನೀವು ಗಿಡದ ಸುತ್ತ ಅಥವಾ ಪಾಟ್ನ ಸುತ್ತ ಅಥವಾ ಇರುವೆಗಳು ಎಲ್ಲೆಲ್ಲಿ ಬರುವಂತಹ ಜಾಗ ಇರುತ್ತೆ ಅಂಥ ಜಾಗದಲ್ಲಿ ಸ್ಪ್ರಿಂಕಲ್ ಮಾಡೋದ್ರಿಂದ ಇರುವೆಗಳು ಬರೋದಿಲ್ಲ. ಮುಂದಿನ ವಿಧಾನ ಅಂತಂದರೆ ಸಿನ್ನಮೋನ್ ಪೌಡರ್ ಅಥವಾ ದಾಲ್ಚಿನ್ನಿ ಚಕ್ಕೆ ಪುಡಿ. ಇದನ್ನು ಕೂಡ ನೀವು ಈ ಇರುವೆಗಳು ಬರುವಂತಹ ಜಾಗದಲ್ಲಿ ಅಥವಾ ಗಿಡದ ಸುತ್ತ ಸ್ಪ್ರಿಂಕಲ್ ಮಾಡೋದ್ರಿಂದ ಇರುವೆಗಳು ಬರೋದಿಲ್ಲ. ಆದರೆ ಇದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಅಲ್ಲ. ಆದ್ದರಿಂದ ನಿಜವಾಗಿಯೂ ಕೂಡ ನೆಸೆಸಿಟಿ ಇದೆ ಅಂದರೆ ಮಾತ್ರ ಇದನ್ನು ಉಪಯೋಗಿಸಿ. ಈಗ ನಾನು ಹೇಳ್ತಾ ಇರೋಂಥ ಮೆಥಡ್ ಕೂಡ ತುಂಬಾ ಉಪಯೋಗಕ್ಕೆ ಬರುವಂತಹ ಮೆಥಡ್ ಆಗಿದೆ. ನೀವು ಏನು ಮಾಡಬೇಕು ಅಂದರೆ ಲೆಮನ್ ಅಥವಾ ನಿಂಬೆಹಣ್ಣಿನ ಜ್ಯೂಸನ್ನು ಇರುವೆಗಳು ಬರೋ ಜಾಗದಲ್ಲಿ ಸ್ಪ್ರೇ ಮಾಡಬೇಕು. ಈ ನಿಂಬೆಹಣ್ಣಿನ ವಾಸನೆ ಇರುವೆಗಳಿಗೆ ಬರೋದಿಲ್ಲ, ಆದ್ದರಿಂದ ಇವು ಹತ್ತಿರ ಬರೋದೇ ಇಲ್ಲ.
ಈಗ ನಾನು ಹೇಳ್ತಾ ಇರೋಂಥ ಕ್ರಮ ಅಂತಂದರೆ ಈ ಆರೆಂಜ್ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಬಿಸಿ ನೀರಿನೊಂದಿಗೆ ಸೇರಿಸ್ಬಿಟ್ಟು ಪೇಸ್ಟ್ ಮಾಡಬೇಕು. ಇದನ್ನು ಇರುವೆಗಳ ಗೂಡು ಅಥವಾ ಇರುವೆಗಳು ಬರುವಂಥ ಜಾಗದಲ್ಲಿ ಇಡಬೇಕು. ಇದರ ವಾಸನೆಯಿಂದ ಈ ಇರುವೆಗಳು ಹತ್ತಿರ ಬರೋದಿಲ್ಲ. 2 ದಿನಗಳ ನಂತರ ಇದನ್ನು ಒರೆಸಿ ತೆಗೆದು ಮತ್ತೆ ಬೇಕಿದ್ದಲ್ಲಿ ಈ ಕ್ರಮವನ್ನು ನೀವು ರಿಪೀಟ್ ಮಾಡಬಹುದು. ಮನೆಯಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆಗಳು ಎಷ್ಟೊಂದು ವೇಸ್ಟ್ ಆಗ್ತಾ ಇರ್ತಾವಲ್ಲ, ನೀವು ಬೇಕಿದ್ದಲ್ಲಿ ಈ ಕ್ರಮವನ್ನು ಅನುಸರಿಸಬಹುದು. ಈಗ ನಾನು ಹೇಳ್ತಾ ಇರೋ ಮೆಥಡ್ ಅಂತಂದರೆ ನೀಮ್ ಆಯಿಲನ್ನು ಉಪಯೋಗಿಸೋದು. ಈ ನೀಮ್ ಆಯಿಲ್ ಅಥವಾ ಕಹಿ ಬೇವಿನ ಎಣ್ಣೆಯನ್ನು 10 ml ತಗೊಳ್ಬೇಕು. ಇದಕ್ಕೆ ನೀವು 1 ಲೀಟರ್ನಷ್ಟು ನೀರನ್ನು ಮಿಕ್ಸ್ ಮಾಡಬೇಕು. ಹೀಗೆ ನೀರಿನೊಂದಿಗೆ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಈ ಗಿಡದ ಸುತ್ತ ಇರುವಂತಹ ಮಣ್ಣಿಗೆ ಇದನ್ನು ಸ್ಪ್ರೇ ಮಾಡಬೇಕು. ಗಿಡದ ಮೇಲೆ ಡೈರೆಕ್ಟಾಗಿ ಇದನ್ನು ಸ್ಪ್ರೇ ಮಾಡಬಾರ್ದು. ಯಾಕಂತಂದರೆ ಇದು 2ರಷ್ಟು ಹೆಚ್ಚು ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಗಿಡವನ್ನು ಸುಡುವಂತಹ ಕೆಪಾಸಿಟಿ ಈ ನೀಮ್ ಆಯಿಲ್ಗೆ ಇರುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ನೀಮ್ ಆಯಿಲನ್ನು ನೀವು ಉಪಯೋಗಿಸ್ಬೇಕಾಗತ್ತೆ. 1 ಲೀಟರ್ಗೆ 5 ml ನೀಮ್ ಆಯಿಲನ್ನು ಉಪಯೋಗಿಸಿ ಬೇಕಿದ್ರೆ ನೀವು ಗಿಡಕ್ಕೆ ಸ್ಪ್ರೇ ಮಾಡಬಹುದು. ಈಗ ನಾನು ಹೇಳ್ತಾ ಇರೋ ಮೆಥಡಲ್ಲಿ ನೀವು ಬೇಕಿಂಗ್ ಸೋಡಾ ಮತ್ತು ಪೌಡರ್ಡ್ ಶುಗರ್ ಅಂದರೆ ಈ ಸಕ್ಕರೆಯನ್ನು ಪುಡಿ ಮಾಡಿ ಈ ಬೇಕಿಂಗ್ ಸೋಡಾ ಜೊತೆಗೆ ಈಕ್ವಲ್ ಕ್ವಾಂಟಿಟಿಯಲ್ಲೇ ಮಿಕ್ಸ್ ಮಾಡಿ ಇದನ್ನು ಇರುವೆಗಳು ಬರುವಂಥ ಜಾಗದಲ್ಲಿ ಇಡಬೇಕು. ನಿಮಗೆ ಗೊತ್ತಿರಬಹುದು, ಈ ಇರುವೆಗಳು ನಮ್ಮನ್ನು ಕಚ್ಚಿದಾಗ ತುಂಬ ತುರಿಕೆ ಅಥವಾ ನೋವು ಉಂಟಾಗುತ್ತೆ. ಇದಕ್ಕೆ ಕಾರಣ ಅಂತಂದರೆ ಈ ಇರುವೆಗಳು ಪ್ರೊಡ್ಯೂಸ್ ಮಾಡುವಂತಹ ಒಂದು ಆ್ಯಸಿಡ್ ಅಥವಾ ಆಮ್ಲ. ಇದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ನೀವು ಈ ಮೆಥಡನ್ನು ಫಾಲೋ ಮಾಡಬಹುದು. ಹಾಗಾದರೆ ಈ ಇರುವೆಗಳು ಪ್ರೊಡ್ಯೂಸ್ ಮಾಡುವಂತಹ ಆ್ಯಸಿಡ್ ಅಥವಾ ಆಮ್ಲ ಯಾವುದು? ನಿಮಗೆ ಗೊತ್ತಿದ್ರೆ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಈಗ ತುಂಬ ಎಫೆಕ್ಟಿವ್ ಆಗಿರುವಂತಹ ಇನ್ನೂ ಒಂದು ಮೆಥಡನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಪಲ್ ಸಿಡರ್ ವಿನೆಗರ್ ಮತ್ತು ನೀರನ್ನು 1:1 ರೇಷಿಯೋದಲ್ಲಿ ಮಿಕ್ಸ್ ಮಾಡಬೇಕು. ಅಂದರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ನೀವು ಇವೆರಡನ್ನು ಮಿಕ್ಸ್ ಮಾಡಿ ನಿಮ್ಮ ಮನೆಯ ಕಾಂಪೌಂಡ್ ವಾಲ್ ಇರಬಹುದು, ಪಾಟ್ನ ಸುತ್ತ ಹಾಗೂ ಇರುವೆಗಳು ಬರಬಹುದಾದಂತಹ ಜಾಗಗಳಲ್ಲೆಲ್ಲ ಸ್ಪ್ರೇ ಮಾಡಬೇಕು. ಹೀಗೆ ಸ್ಪ್ರೇ ಮಾಡೋದ್ರಿಂದ ಇರುವೆಗಳು ಹತ್ತಿರ ಕೂಡ ಸುಳಿಯೋದಿಲ್ಲ. ನೀವು ತುಂಬ ಎಫೆಕ್ಟಿವ್ ಆಗಿ ಈ ವಿಧಾನದಿಂದ ಇರುವೆಗಳನ್ನು ಕಂಟ್ರೋಲ್ ಮಾಡಬಹುದು. ಈಗ ನಾನು ಮುಂದೆ ಹೇಳುವಂತಹ ವಿಧಾನ ಕೂಡ ತುಂಬಾ ಎಫೆಕ್ಟಿವ್ ಆಗಿರುವಂತಹ ವಿಧಾನ. ಇದಕ್ಕೆ ನೀವೇನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಡಿಟರ್ಜೆಂಟ್ ಪೌಡರ್ನ ಉಪಯೋಗಿಸಬಹುದು. 1 ಲೀಟರ್ ನೀರಿಗೆ 1 ರಿಂದ 2 ಸ್ಪೂನ್ ಯಾವುದೇ ಡಿಟರ್ಜೆಂಟ್ ಪೌಡರ್ನ ನೀವು ಮಿಕ್ಸ್ ಮಾಡಿ ಇದನ್ನು ಇರುವೆಗಳು ಬರುವಂಥ ಜಾಗದಲ್ಲಿ ಪಾಟ್ನ ಸುತ್ತಲೂ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ನೀವು ಈ ಡಿಟರ್ಜೆಂಟ್ ಪೌಡರ್ ಬದಲು ಯಾವುದೇ ರೀತಿಯ ಹ್ಯಾಂಡ್ ವಾಶನ್ನು ಉಪಯೋಗಿಸ್ಬೋದು ಅಥವಾ ಡಿಶ್ ವಾಶನ್ನು ಕೂಡ ಉಪಯೋಗಿಸಬಹುದು. ಮತ್ತೆ ಹೇಳ್ತಾ ಇದ್ದೀನಿ, 1 ಲೀಟರ್ ನೀರಿಗೆ ಯಾವುದೇ ರೀತಿಯ ಡಿಟರ್ಜೆಂಟ್ ಪೌಡರ್ನ 1 ರಿಂದ 2 ಸ್ಪೂನಷ್ಟು ಮಿಕ್ಸ್ ಮಾಡಿ. ಡಿಟರ್ಜೆಂಟ್ ಪೌಡರ್ ಬೇಡ ಅಂತಂದರೆ ಹ್ಯಾಂಡ್ ವಾಶನ್ನು ಅಥವಾ ಡಿಶ್ ವಾಶ್ ಲಿಕ್ವಿಡನ್ನು ಕೂಡ ನೀವು ಉಪಯೋಗಿಸಬಹುದು. ಇದನ್ನು ಇರುವೆಗಳು ಬರುವಂಥ ಜಾಗದಲ್ಲಿ ಸ್ಪ್ರೇ ಮಾಡಿ. ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡೋದು ಬೇಡ, ಗಿಡಗಳಿಗೆ ತೊಂದರೆ ಆಗುತ್ತೆ. ಈಗ ನಾನು ಹೇಳ್ತಾ ಇರೋದು ಬೋರಾಕ್ಸ್ ಪೌಡರ್. ಆ್ಯಕ್ಚುಲಿ ಕೆಲವರು ಬೋರಾಕ್ಸ್ ಪೌಡರ್ ಒಂದು ಕೆಮಿಕಲ್ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಈ ಬೋರಾಕ್ಸ್ ಪೌಡರ್ ಕೆಮಿಕಲ್ ಅಲ್ಲ, ಇದು ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ನ್ಯಾಚುರಲ್ ಸಾಲ್ಟ್. ಇದನ್ನು ನೀವು ಡೈರೆಕ್ಟ್ ಆಗಿ ಇರುವೆಗಳು ಬರುವಂತಹ ಜಾಗದಲ್ಲಿ ಸ್ಪ್ರಿಂಕಲ್ ಮಾಡಿದರೆ ಸಾಕು, ಇರುವೆಗಳು ಬರೋದೇ ಇಲ್ಲ. ಇರುವೆಗಳು ಗೂಡೇನಿರುತ್ತೆ ಅಲ್ಲೆಲ್ಲ ನೀವು ಇದನ್ನು ಸ್ಪ್ರೇ ಮಾಡಬಹುದು. ಈಗ ನಾನು ಕೊನೆಯದಾಗಿ ಈ ಕೆಮಿಕಲ್ ಮೆಥಡನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ನೀವು ತುಂಬ ಅಗತ್ಯ ಅಂದರೆ ಮಾತ್ರ ಉಪಯೋಗಿಸಿ. ಯಾಕಂತಂದರೆ ಈ ಕೆಮಿಕಲ್ ಮೆಥಡನ್ನು ಉಪಯೋಗಿಸೋದ್ರಿಂದ ಮಣ್ಣಿನ ಸತ್ವ ಕಡಿಮೆ ಆಗುತ್ತೆ, ಜೊತೆಗೆ ಗಿಡಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಆದ್ದರಿಂದ ಯಾರಿಗೆ ತುಂಬ ಅಗತ್ಯ ಇದೆ ಅಂಥವ್ರು ಮಾತ್ರ ಈ ಕೆಮಿಕಲ್ ಮೆಥಡನ್ನು ಉಪಯೋಗಿಸಿ. ಇಲ್ಲ ಅಂತಂದರೆ ಆರ್ಗ್ಯಾನಿಕ್ ಮೆಥಡಲ್ಲೇ ನೀವು ಈ ಇರುವೆಗಳನ್ನು ಸುಲಭವಾಗಿ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ಇದು ನೋಡಿ ಮ್ಯಾಲಥಾನ್ ಪೌಡರ್. ಇದನ್ನು ನೀವು ಇರುವೆಗಳು ಬರುವಂಥ ಜಾಗದಲ್ಲಿ ಸ್ಪ್ರೇ ಮಾಡೋದ್ರಿಂದ ಇಮ್ಮಿಡಿಯೇಟ್ ಆಗಿ ಇರುವೆಗಳು ನಾಶ ಆಗ್ತವೆ. ಇನ್ನೂ ಒಂದು ಮೆಥಡ್ ಇದೆ, ಇದು ನೋಡಿ, ನಾವು ಬ್ರೇವೋ ಅಂತ ಇದೊಂದು ಲಿಕ್ವಿಡನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 1 ಲೀಟರ್ ನೀರಿಗೆ ಅರ್ಧ ಮುಚ್ಚಳದಷ್ಟು ಈ ಲಿಕ್ವಿಡನ್ನು ಮಿಕ್ಸ್ ಮಾಡಿದರೆ ಸಾಕು. ಇದನ್ನು ಇರುವೆಗಳ ಗೂಡಿಗೆ ಅಥವಾ ಇರುವೆಗಳು ಬರುವಂಥ ಜಾಗದಲ್ಲಿ ಸ್ಪ್ರೇ ಮಾಡಿ ಇರುವೆಗಳು ತಕ್ಷಣ ನಾಶ ಆಗ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮಗೆ ತೊಂದರೆಯನ್ನು ಕೊಡುವಂತಹ ಈ ಇರುವೆಗಳನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ. ಆ್ಯಕ್ಚುಲಿ ಇನ್ನೂ 2 ಪ್ಯೂರ್ ಆರ್ಗ್ಯಾನಿಕ್ ಮೆಥಡ್ಸ್ ಇದ್ದಾವೆ ಈ ಇರುವೆಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ. ಆದರೆ ಈ ವಿಡಿಯೋ ಲೆಂತಿ ಆಗ್ತಾ ಇರೋದ್ರಿಂದ ಈ 2 ಮೆಥಡ್ಗಳನ್ನು ಇದರಲ್ಲಿ ಕವರ್ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ಈ 2 ಮೆಥಡ್ಗಳನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಾಗೂ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ಒಂದು ಕ್ವಶನ್ ಕೇಳಿದ್ದೀನಿ, ಅದಕ್ಕೆ ನಿಮ್ಮ ಆನ್ಸರನ್ನು ಕಾಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ.
ಅಲ್ಲದೆ ಇದುವರೆಗೂ ಯಾರು ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.